ಅಕ್ರಮ ಬಾಂಗ್ಲಾ ವಲಸಿಗರನ್ನು ದೇಶದಿಂದ ಹೊರಗೆ ಕಿಕ್ಔಟ್ ಮಾಡಬೇಕಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಚಿತ್ರದುರ್ಗದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ದು, ಅಕ್ರಮ ವಲಸಿಗರನ್ನು ಓಡಿಸುವ ಉದ್ದೇಶದಿಂದಲೇ ಎಸ್ಐಆರ್ ಅನ್ನು ಮಾಡುತ್ತಿದ್ದೇವೆ. ಚಿಕ್ಕಮಗಳೂರು, ಕೊಡಗು, ಬೆಂಗಳೂರು ಸೇರಿದಂತೆ ನಾನಾ ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರೆ. ಇವರಿಗೆಲ್ಲ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಕೊಡುವ ದೊಡ್ಡ ಗ್ಯಾಂಗ್ ಇದ್ದು ಅವರನ್ನು ಉಳಿಸಬೇಕೆನ್ನುವ ದೊಡ್ಡ ಮಾಫಿಯಾ ಲೀಡರ್ಗಳು ಕೂಡ ಇದ್ದಾರೆ. ನಮ್ಮ ಬಿಜೆಪಿ ಸರ್ಕಾರ ಬಂದ ನಂತರ ಅವರನ್ನು ಗಂಟು ಮೂಟೆ ಕಟ್ಟು ಕಿಕ್ಔಟ್ ಮಾಡಲಿದ್ದೇವೆ. 3 ತಿಂಗಳ ಹಿಂದೆ ಕೂಡ 65 ಲಕ್ಷ ಖರ್ಚು ಮಾಡಿ 260 ಜನರನ್ನು ಬೆಂಗಳೂರು ಪೊಲೀಸರು ಕಳುಹಿಸಿದ್ದು, ಬಾಂಗ್ಲಾದೇಶದ ಒಳಗೆ ಅವರನ್ನು ಬಿಟ್ಟುಕೊಡುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗೂಡಿ ಇವರನ್ನು ಹೊರಹಾಕಬೇಕಿದೆ. ಇಲ್ಲವಾದರೆ ನಮ್ಮ ಅನ್ನ ತಿಂದು ನಮ್ಮ ನೀರು ಕುಡಿದು ನಮ್ಮಲ್ಲೇ ಭಯೋತ್ಪಾದನೆ ಕೃತ್ಯ ಮಾಡುತ್ತಾರೆ. ಇನ್ನು ಗುಜರಾತ್ನಲ್ಲಿ ಅತ್ಯಾಚಾರ ಪ್ರಕರಣಕ್ಕೆ ಬೆಂಬಲಿಸಿದ ಪ್ರಹ್ಲಾದ್ ಜೋಶಿಯನ್ನು ಶಿಕ್ಷಣ ಸಚಿವರನ್ನಾಗಿ ಮಾಡಿದ ಬಗ್ಗೆ ರಾಹುಲ್ ಗಾಂಧಿಯವರು ಟೀಕಿಸಿದ್ದರು. ಇದಕ್ಕೆ ಆರ್ ಅಶೋಕ್ ಅವರು ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದು, ರಾಹುಲ್ ಗಾಂಧಿಯವರಿಗೆ ಜ್ಞಾನ ಕಡಿಮೆ ಇದೆ. ಅವರಿಗೆ ಯಾವಾಗ ಇಂಡಿಯಾದಲ್ಲಿ ಇರುತ್ತಾರೋ ಗೊತ್ತಿಲ್ಲ. ಮೊನ್ನೆ ಕೂಡ 15 ದಿನ ಹೇಳದೆ ಕೇಳದೆ ಹೋಗಿದ್ದು, ಅವರ ಬೆಂಬಲಿಗರು ಕೂಡ ಹೇಳದೆ ಹೋಗಿದ್ದಾರೆ. ಇನ್ನು ಕಾಕ್ರೋಚ್ ಪಾರ್ಟಿ ಹೋರಾಟದಲ್ಲಿ ಕಾಣಿಸಿಕೊಂಡಿದ್ದು, ಅವರನ್ನು ಅಲ್ಲಿಂದ ಓಡಿಸಿದ ನಂತರ ಜಾಗ ಖಾಲಿ ಮಾಡಿದ್ದು ಪರಿಜ್ಞಾನ ಇಲ್ಲದ ರಾಹುಲ್ ಗಾಂಧಿ ಆಗಿದ್ದು, ಅವರಿಗೆ ಉತ್ತರವನ್ನು ಪಾರ್ಲಿಮೆಂಟ್ನಲ್ಲಿ ಕೊಟ್ಟಿದ್ದಾರೆ ಎಂದು ಆರ್ ಅಶೋಕ್ ಅವರು ರಾಹುಲ್ ಗಾಂಧಿ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಇವರೆಲ್ಲ ಭಯೋತ್ಪಾದಕರು. ಅದರಿಂದ ಹೊರ ಹಾಕುವಂಥದ್ದು ಇಮಿಡಿಯೇಟ್ ಆಗಿ ರಾಜ್ಯ ಸರ್ಕಾರನ ಮಾಡಬೇಕು. ಮುಂದೆ ಅಂತೂ ನಾವು ಮಾಡೇ ಮಾಡ್ತೀವಿ. ನೋಡಿ, ಕೆಲವರೆಲ್ಲ ಹಣದಾಸೆಗೋಸ್ಕರ ಅವ್ರ ಜಮೀನುಗಳಲ್ಲಿ ಟೆಂಟ್ ಹಾಕಕ್ಕೆ ಬಿಡ್ತಾ ಇದ್ದಾರೆ. ಹಣದಾಸೆಗೋಸ್ಕರ ಟೆಂಟ್ ಹಾಕಕ್ಕೆ ಬಿಡ್ತಾ ಇದ್ದಾರೆ. ಅವ್ರು ಟೆಂಟ್ ಹಾಕಿದ್ಮೇಲೆ ಅಲ್ಲೇ ಪರ್ಮನೆಂಟ್ ಆಗುವಂಥದ್ದಕ್ಕೆ ವ್ಯವಸ್ಥೆಗಳು ಮಾಡ್ತಾ ಇದ್ದಾರೆ. ಈ ಜಾಲನೂ ದೊಡ್ಡದಿದೆ. ಅದ್ರ ಬಗ್ಗೆನೇ ಸರ್ಕಾರದ ಗಮನ ಸೆಳಿತೀರಿ. ಈಗಾಗಲೇ ನಾವು ಅದ್ರ ಬಗ್ಗೆ ಮಾದೇವಪುರದಲ್ಲಿ ದೊಡ್ಡ ಹೋರಾಟನೇ ಮಾಡಿದ್ದೀವಿ. ನಾವು ಸರ್, ಅತ್ಯಾಚಾರಿಗಳನ್ನ ರಾಹುಲ್ ಗಾಂಧಿಗೆ ಜ್ಞಾನ ಕಡಿಮೆ. ಅವ್ರು ಯಾವಾಗ ಇಂಡಿಯಾದಲ್ಲಿ ಇರ್ತಾರೋ ಗೊತ್ತಿಲ್ಲ. ಮೊನ್ನೆನೂ ಕೂಡ 15 ದಿನ 20 ದಿನ ಊರಲ್ಲೇ ಇರಲಿಲ್ಲ. ಆ ಎಸ್ಕಾಟ್ ಅವ್ರಿಗೂ ಹೇಳಿಲ್ಲ, ಇಂಟೆಲಿಜೆನ್ಸ್ ಏನೂ ಇಲ್ಲ. ಫ್ಲೈಟ್ ಹತ್ತಿ ಓಡೋಗ್ಬಿಟ್ರು. ಟಕ್ಕಂತ ಹೇಳಿದ್ರು. ಅಲ್ಲಿ ಬಂದು ಕಾಕ್ರೋಚ್ ಪಾರ್ಟಿ ಹತ್ರ ಕೂತ್ಕೊಂಡ್ರು. ಅವ್ರು ಬೈದು ಓಡಿಸಿದ್ಮೇಲೆ ಅಲ್ಲಿಂದ ಖಾಲಿ ಮಾಡಿದ್ರು. ಅದರಿಂದ ಅವ್ರಿಗೆ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿ. ಅದಕ್ಕೆ ಪಾರ್ಲಿಮೆಂಟಲ್ಲೇ ತಿರುಗಿ ಉತ್ತರ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ನಮ್ಮ ತೇಜಸ್ವಿ ಸೂರ್ಯ ಅವರೆಲ್ಲರೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅವರು. ಓಕೆ, ಧನ್ಯವಾದ.